ಪರವಾಗಿ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನಿ ಪುಲ್ಲಕುಸುಮಿತ ಧ್ರುವದ. India, which was not only free, but also clean and developed. Mahatma Gandhi secured freedom for Mother India. Now it is our duty to serve Mother India by keeping ತಮ್ಮ ಮುಖಾಂತರ ತಮಗೆ ನನ್ನ ಮುಖಾಂತರ ಹೇಳಿಸುವ ಒಂದು ಪ್ರಯತ್ನವನ್ನು ಮಾಡಿದರೆ, ಅದೇ ರೀತಿ ತಾವೆಲ್ಲರೂ ಕೂಡ ಈ ಒಂದು ಮಹಾತ್ಮ ಗಾಂಧಿ ಅವರಿಗೆ ಹೇಳಿರ್ತಕ್ಕಂಥ ಒಂದು ಪ್ರಮಾಣ ವಚನ ತಾವು ಇವತ್ತು ಸ್ವೀಕರಿಸಬೇಕು ಅಂತೇಳಿ ತಾವೆಲ್ಲರೂ ಅವರು ಜವಾಬ್ದಾರಿ ವಹಿಸಬೇಕು ಅಂತ ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತಾ ಇದ್ದೇವೆ. ಬೀದಿ ಬದಿ ವ್ಯಾಪಾರದ ಘಟಕದ ಅಧ್ಯಕ್ಷರಾದ ಎಂ ರಸೂಲ್ ಅವರಿಗೆ ವಿಶೇಷವಾದ ಸ್ವಾಗತ ಕೋರ್ತಾ ಇದ್ದೇನೆ. ಹಾಗೆ ಅಜಿಸೆಡ್ ಬ್ಲಾಕ್ ಮೈನಾರಿಟಿ ಅಧ್ಯಕ್ಷರಾದ ನವಾಜ್ ಅವರು ಕಳೆದ 28 ವರ್ಷಗಳಿಂದ ಇನ್ನೊಂದು ವೋಟ್ ಆಕ್ಟಿವ್ ಕೀ ಸಿಕ್ಕಿದೆ. ದಯವಿಟ್ಟು ಕಂಟಿನವರು ಈಶ್ವರ ಸೆಕ್ರೆಟರಿ ಅವರ ಹತ್ರ ಇದೆ, ಈ ಅವರ ಹತ್ರ ಇದೆ. ದಯವಿಟ್ಟು ಸರ್ ಎಲ್ಲ ನೋಡಿ ಸರ್, ಇಲ್ಲಿ ಈ ಕಡೆ ರಸೂಲ್ ಅವರ ಈ ಕಡೆ ಸ್ವಲ್ಪ ಎಲ್ಲ ಬ್ಯಾಕ್ ಬನ್ನಿ. ಹಾಗೆ ಈ ಸಮಾರಂಭದ ಕೇಂದ್ರ ಬಿಂದು ರಸೂಲ್ ಅವರಿಗೆ ದಯವಿಟ್ಟು ಸನ್ಮಾನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ರಸೂಲ್ ಅವರಿಗೆ ಸನ್ಮಾನ ಮಾಡೋರಲ್ಲ ಈ ಅವರು ತಲುಪಿದ ಕಾರ್ಯವರಿಗೆ ಏನು ಡಾಕ್ಯುಮೆಂಟ್ಸ್ ಕೇಳಿಲ್ಲ, ಹಾಗೆ ಗೊತ್ತಿದ್ದೀವಿ. ಅಜಿಸೆಡ್ ಬ್ಲಾಕ್ ನ ಅಧ್ಯಕ್ಷರಾದ ಜಬೀನ್ ಅವರು ಸ್ವಾಗತ ಕೋರ್ತಾ ಇದ್ದಾರೆ. बस छोड़ रहा बा दिख रहा है बस छोड़ रहा बा दिख रहा है. ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಡಾಕ್ಟರ್ ಸಿ ರಂಗಸ್ವಾಮಿ ಅವರಿಗೆ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸನ್ಮಾನದ ನಂತರ ಸೈನ್ ಮಾಡಿ ಸರ್ ಓಕೆ ಥ್ಯಾಂಕ್ ಯು. ಶಿವಣ್ಣ ಅವ್ರಿಗೆ ಸೈಡ್ಗೆ ಬನ್ನಿ. ಈ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಸಹ ಇದೆ. ಹಾಗೆ ನಮ್ಮ ಯುವ ನಾಯಕರಾದ ಬ್ಲಾಕ್ ಅಧ್ಯಕ್ಷರಾದ ಸೈಯದ್ ಇಕ್ಬಾಲ್ ಅವರಿಗೆ ಎಲ್ಲರ ಪ್ರೀತಿ ನಾಯಕರನ್ನ ಅವರು ಹಾಗೆ ಮಹಿಳಾ ಸಮಾರಂಭಕ್ಕೆ ಆಗಮಿಸಿದಂತ ಪತ್ರಿಕಾ ಉದ್ಯಮಿಗಳಿಗೂ ಪತ್ರಿಕಾ ಮಾಧ್ಯಮ ವರದಿಗಾರರಿಗೂ ಥ್ಯಾಂಕ್ಸ್ ಹೇಳೋದು ಮರ್ತ್ಬಿಟ್ಟಿದೆ. ದಯವಿಟ್ಟು ಎಲ್ಲರೂ ಕ್ಷಮೆ ಇದೆ. ಎಲ್ಲ ಮಾಧ್ಯಮಿಕರು ಬಂದವರಿಗೂ ತುಂಬಾ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಸರ್. ಅಧ್ಯಕ್ಷರ
ಸರ್ ಹಿಂದೆ ಹೇಳ್ಕೊಳ್ಳಿ ಅಂಕಲ್ ಕ್ಯಾಮ್ರಾನಾ. ಇರಿ ಸರ್, ಸೋಮಣ್ಣ ಇಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆ ಸಿಟಿ ಒಂದು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ನಮ್ಮ ಅಚ್ಚುಮೆಚ್ಚು ನಾಯಕರಾದ ತನ್ವೀರ್ ಶೆಟ್ಟಿ ಅವರು ಒಳ್ಳೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ರಾಹುಲ್ ಗಾಂಧೀಜಿಯವರ ಕನಸು, ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರ ಕನಸು ಮತ್ತು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರ ಕನಸು ಮತ್ತು ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನನಸು, ನಮ್ಮ ಅಚ್ಚುಮೆಚ್ಚು ನಾಯಕರಾದ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಸರ್ಕಾರದ ನಾಯಕರು ಅವರ ಬೀದಿ ಬದಿ ವ್ಯಾಪಾರ ಕುಂದುಕೊರತೆಗಳ ಆಳಿಸತಕ್ಕಂಥ ನಾಯಕರು ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮೈಸೂರು ಸಿಟಿಗೆ ಒಂದು ಮಾದರಿಯಾಗಿ ಪ್ರತಿ ಒಬ್ಬ ಬೀದಿ ಬದಿ ವ್ಯಾಪಾರಿ ಜನಾಂಗದವರಿಗೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಅವ್ರಿಗೆ ಗುರುತು ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಆಗಿರ್ಬೋದು, ಮತ್ತು ಅನೇಕ ಸವಲತ್ತುಗಳು ಕಾರ್ಮಿಕರ ಇಲಾಖೆಯಿಂದ ಆಗಿರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ಅನೇಕ ಸವಲತ್ತುಗಳು ಬೀದಿ ಬದಿ ವ್ಯಾಪಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಏನು ಅನುದಾನಗಳು ಬರ್ತದಲ್ಲ 10,000, 20,000, 50,000, 2 ಲಕ್ಷವರೆಗೂ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ತಲುಪಿಸ್ತಾರಂತಕ್ಕಂಥ ಜಿಲ್ಲಾಧ್ಯಕ್ಷರು ನಾನು ನಂಬಿಕೆ ಇಟ್ಟು ಅವರ ಮೇಲೆ 100ಕ್ಕೆ 200ರಷ್ಟು ಕೆಲಸ ಮಾಡ್ತಾರೆ. ಆ ಮೈಸೂರು ಸಿಟಿಲಿ ಇರ್ತಕ್ಕಂಥ ಬಡವರು ಬಲ್ಲಿಗರಿಗೆ, ದೀನದಲಿತರಿಗೆ, ಆ ಬೀದಿ ಬದಿ ವ್ಯಾಪಾರ ಪ್ರತಿಯೊಬ್ಬರಿಗೆ ಅವ್ರು ಸಿಗಬೇಕು ಅನುದಾನಗಳು ಅಂತ ನಾನು ಇಷ್ಟಪಡ್ತೀನಿ. ಒಳ್ಳೆ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ ಅಂತ ನನಗೆ ಇಷ್ಟಪಡ್ತೀನಿ. ಈಗ ಕಾರ್ಮಿಕ ವರ್ಗಕ್ಕೆ ನೀವು ಬಹಳಷ್ಟು ಅನುಕೂಲ ಮಾಡ್ತಿದ್ದೀರಿ, ಆದರೆ ಕೆಲವು ಯೋಜನೆಗಳಿಂದ ಹಣನೇ ಬರ್ತಾ ಇಲ್ಲ ಅಂತ ಕಾರ್ಮಿಕರ ವಲಯದ ಆರೋಪ. ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ. ಈ ಸ್ಕಾಲರ್ಶಿಪ್ ಆಗ್ಬೋದು, ಕೆಲವು ಇದನ್ನ ರಿಲೀಸೇ ಮಾಡ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಇಲಾಖೆ ಇವಾಗ ನೋಡಿ, ಅಸಂಘಟಿತ ಕಾರ್ಮಿಕ ವರ್ಗ 100 ಸೈಡ್ ಮೇ ಭೈ ಸರ್ ಹಿಂದೆ ಬನ್ನಿ. ಶರ್ಟು ನಿಮಿಷ ಹಿಂದೆ ಬಪ್ಪ ಒಂಚೂರು ನಾವು ತಗೋತೀವಿ. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಬನ್ನಿ ಸರ್. ಹಿಂದೆ ಬನ್ನಿ ಸರ್. ಒಂದು ನಿಮಿಷ ಇಲ್ಲಿ ನಿಮಿಷ ಇಲ್ಲಿ ಬಿಡಿ ಸರ್. ಸ್ವಲ್ಪ ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಒಂದು ನಿಮಿಷ ಹಾಂ ಬನ್ನಿ. ಆದರೆ ಸ್ವಲ್ಪ ಇವತ್ತಿನ ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲೆ ಒಂದು ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗಕ್ಕೆ ನಮ್ಮ ಅಚ್ಚುಮೆಚ್ಚು ನಾಯಕರಾದ ತನ್ವೀರ್ ಶೆಟ್ಟಿ ಅವರು ಒಳ್ಳೆ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ರಾಹುಲ್ ಗಾಂಧೀಜಿಯವರ ಕನಸು, ಡಾಕ್ಟರ್ ಮನಮೋಹನ್ ಸಿಂಗ್ ಜಿಯವರ ಕನಸು ಮತ್ತು ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರ ಕನಸು ಮತ್ತು ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ನನಸು, ನಮ್ಮ ಅಚ್ಚುಮೆಚ್ಚು ನಾಯಕರಾದ ಸಿದ್ದರಾಮಯ್ಯವರ ಒಂದು ನೇತೃತ್ವದಲ್ಲಿ ಸರ್ಕಾರದ ನಾಯಕರು ಅವರ ಬೀದಿ ಬದಿ ವ್ಯಾಪಾರ ಕುಂದುಕೊರತೆಗಳ ಆಳಿಸತಕ್ಕಂಥ ನಾಯಕರು ಇವತ್ತು ನಮಗೆ ಭರವಸೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಮೈಸೂರು ಸಿಟಿಗೆ ಒಂದು ಮಾದರಿಯಾಗಿ ಪ್ರತಿ ಒಬ್ಬ ಬೀದಿ ಬದಿ ವ್ಯಾಪಾರಿ ಜನಾಂಗದವರಿಗೆ ನಮ್ಮ ಮೈಸೂರು ಮಹಾನಗರ ಪಾಲಿಕೆ ಅವ್ರಿಗೆ ಗುರುತು ಚೀಟಿ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ಲೈಸೆನ್ಸ್ ಕೊಡ್ತಕ್ಕಂಥದ್ದಾಗಿರ್ಬೋದು, ಅವ್ರಿಗೆ ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಆಗಿರ್ಬೋದು, ಮತ್ತು ಅನೇಕ ಸವಲತ್ತುಗಳು ಕಾರ್ಮಿಕರ ಇಲಾಖೆಯಿಂದ ಆಗಿರ್ಬೋದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ಅನೇಕ ಸವಲತ್ತುಗಳು ಬೀದಿ ಬದಿ ವ್ಯಾಪಾರಿಗಳು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಏನು ಅನುದಾನಗಳು ಬರ್ತದಲ್ಲ 10,000, 20,000, 50,000, 2 ಲಕ್ಷವರೆಗೂ ಆ ಬೀದಿ ಬದಿ ವ್ಯಾಪಾರಿಗಳಿಗೆ ತಲುಪಿಸ್ತಾರಂತಕ್ಕಂಥ ಜಿಲ್ಲಾಧ್ಯಕ್ಷರು ನಾನು ನಂಬಿಕೆ ಇಟ್ಟು ಅವರ ಮೇಲೆ 100ಕ್ಕೆ 200ರಷ್ಟು ಕೆಲಸ ಮಾಡ್ತಾರೆ. ಆ ಮೈಸೂರು ಸಿಟಿಲಿ ಇರ್ತಕ್ಕಂಥ ಬಡವರು ಬಲ್ಲಿಗರಿಗೆ, ದೀನದಲಿತರಿಗೆ, ಆ ಬೀದಿ ಬದಿ ವ್ಯಾಪಾರ ಪ್ರತಿಯೊಬ್ಬರಿಗೆ ಅವ್ರು ಸಿಗಬೇಕು ಅನುದಾನಗಳು ಅಂತ ನಾನು ಇಷ್ಟಪಡ್ತೀನಿ. ಒಳ್ಳೆ ಜಿಲ್ಲಾಧ್ಯಕ್ಷರು ಸಿಕ್ಕಿದ್ದಾರೆ ಅಂತ ನನಗೆ ಇಷ್ಟಪಡ್ತೀನಿ. ಇವತ್ತು ನನ್ನನ್ನು ಗುರುತಿಸಿ ಮೈಸೂರು ನಗರಕ್ಕೆ ಅಧ್ಯಕ್ಷರು ಮಾಡಿದ್ದಾರೆ. ಅವರು ಬೀದಿ ವ್ಯಾಪಾರಿಗಳಿಗೆ ತುಂಬ ತೊಂದರೆ ಆಗ್ತೈತೆ. ಕೆಲವು ದಿನದಿಂದ ತಾವು ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತುಂಬ ಬರ್ತೈತೆ. ಬಟ್ ಇವತ್ತಿಂದ
ಒಳ್ಳೆ ಕಾಲ ಬಂತು. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತು ಎಲ್ಲ ಫುಟ್ಪಾಟಲ್ಲಿ ವ್ಯಾಪಾರ ಮಾಡೋರಿಗೆ ಒಳ್ಳೆ ಕಾಲ ಬರ್ತಿದೆ ಅಂತ ನಾನು ಹೇಳ್ತೀನಿ. ಮಾಡಿದ ಮೇಲೆ ನಿಮ್ಮ ಮಾಧ್ಯಮದ ಮುಖಾಂತರ ಬಂದು ಹೇಳಬೇಕು. ಮಾಡೋಕ್ಕೆ ಮುಂಚೆ ನಾನು ಹೇಳ್ಬಾರ್ದು ಅಂತ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಮಾಡಿಬಿಟ್ಟು ನಾನು ಅಪ್ಡೇಟ್ ನಿಮ್ಮನ್ನು ಕೊಡ್ತೀನಿ ಖಂಡಿತವಾಗಿ. ಮುಖಂಡರು ಕಾರ್ಯಕರ್ತರ ಸಪೋರ್ಟ್ ಈ ತರ ಇದೆ ನಿಮ್ಗೆ. ಹೌದು, ಎಷ್ಟು ಖುಷಿ ಆಗ್ತಿದೆ? ಭಾಳ ಖುಷಿ ಆಗುತ್ತೆ. ಅದರಿಂದ ನಮ್ಮ ಮಾನ್ಯ ತನ್ವೀರ್ ಸೇಠ್ ಸಾಹೇಬರು ನನ್ನನ್ನು ಆಯ್ಕೆ ಮಾಡಿದ್ರು. ಯಾಕಂದರೆ ಈ ಕೆಲಸ ಅರಮನೆಯಲ್ಲಿ ಸುಮಾರು ಜನ ವ್ಯಾಪಾರ ಮಾಡ್ಕೊಂಡಿದ್ರೆ ಈಚೆ ಓಡಿಸ್ಬಿಟ್ಟಿದ್ರು. ನಾನು ಕರ್ಕೊಂಡೋಗಿ ಒಳಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ. ಮತ್ತು ಸಾಡೆ ರೋಡಲ್ಲಿ ಗಲಾಟೆ ಆಗ್ತಾಯಿತ್ತು, ಅಲ್ಲಿ ಮಾಡಿಕೊಟ್ಟಿದ್ದೆ. ಅದರಿಂದ ನಮ್ಮ ಮಾನ್ಯ ಶಾಸಕರು ತನ್ವೀರ್ ಸೇಠ್ ಸಾಹೇಬ್ರನ್ನ ಗೊತ್ತಿತ್ತು, ನನ್ನ ಹೋರಾಟ ಗೊತ್ತಿತ್ತು. ಅದರಿಂದ ನನ್ನ ಆಯ್ಕೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಒಂದು ಫೋನ್ ಮಾಡಿ ಮಾತಾಡಿ. ಅಲ್ಲಿ ನಿಮ್ಮ ಅವಧಿಯಲ್ಲಾದ್ರೂ ಏನಾದ್ರು ಒಂದು ಶೆಡ್ಡು ಗಿಟ್ಟು ಮಾಡಿ ಅಂತ ಮಾಡ್ತಾರೆ. ದಿನ ಒಕ್ಕಲಿಸುವಂತ ಕೆಲಸ ಆಗ್ತದೆ. ಯಾವನೋ ಒಬ್ಬ ಬರ್ತಾನೆ ನಮ್ ಜಾಗ ಅಂತ ಹೇಳಿ ಅವ್ರನ್ನ ತೊಂದರೆ ಕೊಡೋದು. ಅಲ್ಲಿ ಏನೋ ಸ್ವಲ್ಪ ದಲಿತ ಸಂಘಟನೆ ಸ್ಟ್ರಾಂಗ್ ಆಗಿರೋದ್ರಿಂದ ಉಳ್ಕೊಂಡವ್ರೆ. ಇಲ್ಲಾಂದ್ರೆ ಒಕ್ಕಲಿಗರು ಅವ್ರಿಗೆ ಏನಾದ್ರು ಒಂದು ವ್ಯವಸ್ಥೆ ಕಲ್ಪಿಸಿ ಅವ್ರಿಗೊಂದು ಸೂಕ್ತವಾಗಿ ಒಂದು ವ್ಯವಸ್ಥೆ ಮಾಡಿ. ಅಣ್ಣಾಜಿ, ಮುಂದಕ್ಕೆ ಕಾನೂನಲ್ಲಿ ಏನು ದಾರಿ ಐತೆ ಒಳ್ಳೇದು ಮಾಡೋಕ್ಕೆ ಖಂಡಿತವಾಗಿ ಖಂಡಿತವಾಗಿ ಮಾಡ್ತೀವಿ ಅಣ್ಣಾಜಿ. ಸಿದ್ದರಾಮಯ್ಯ ಸಾಹೇಬರು ಯಾವಾಗಲೂ ಬಡವ್ರ ಪರವಾಗಿದ್ರು, ಇವಾಗಲೂ ಬಡವ್ರ ಪರವಾಗಿದ್ದಾರೆ ಸ್ವಾಮೀಜಿ. ಫಸ್ಟ್ ಬಡವ್ರ ಪರವಾಗಿ ಅವರು ಫುಟ್ಪಾಟಲ್ಲಿ ಯಾರು ವ್ಯಾಪಾರ ಮಾಡ್ತಾರೋ ಅವ್ರ ಜೊತೆಲಿ ಅವ್ರು ಇದ್ದಾರೆ, ಮುಂದಕ್ಕೂ ಅವ್ರು ಇರ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.